ಶಶಿಧರ್ ಸರ್ ಬಂದೆ. ಭಾರತಿ ಶೆಟ್ಟಿ ಮೇಡಮ್ ಮಾತನಾಡ್ತಿದ್ದಾರೆ. ಭಾರತಿ ಶೆಟ್ಟಿ ಮೇಡಮ್, ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಚರ್ಚೆಗೆ ಒಳಪಡಬೇಕಾದ 101 ವಿಚಾರಗಳನ್ನ ಬದಿಗಿಟ್ಟು ನಾವು ಜನಿವಾರಕ್ಕೂ ಆದ್ಯತೆ ಕೊಡ್ತೀವಿ, ಹಾಗೆ ಹಿಜಾಬ್ಗೂ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಮಾಡಬಾರ್ದು ತಪ್ಪೇನು ಮಾಡ್ಬಿಡ್ತಾ ಸರ್ಕಾರ? ಆಯ್ತು, ಇದೊಂದು ಗೊಂದಲ ಇತ್ತಲ್ಲ, ಜನಿವಾರ ತೆಗೆಸಿದ್ದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ನಾವು ಹಾಗಾಗಿ ಅವ್ರಿಗೂ ನ್ಯಾಯ ಕೊಟ್ಟಿದ್ದೀವಿ, ಇವ್ರಿಗೂ ನ್ಯಾಯ ಕೊಟ್ಟಿದ್ದೀವಿ ಅನ್ನೋದು ಶಿಕ್ಷಣ ಸಚಿವರ ಸಮರ್ಥನೆ. ತಪ್ಪೇನಿದೆ ಇದರಲ್ಲಿ? ಸ್ಮಿತಾ ಅವರೇ, ಇವತ್ತು ನಮ್ಮ ಚರ್ಚೆ ದಯಮಾಡಿ ಇದು ಪೊಲಿಟಿಕಲ್ ಆಗಿ ಮಾಡೋದು ಬೇಡ. ಇದು ಮಕ್ಕಳ ಭವಿಷ್ಯದ ಬಗ್ಗೆ. ಸಮಾಜದಲ್ಲಿ ಎಲ್ಲಾ ಮಕ್ಕಳು ಸಮಾನತೆಯಿಂದ ಕಲಿಬೇಕೆನ್ನುವ ನಿಟ್ಟಿನಲ್ಲಿ ಆಗುವಂತ ಚರ್ಚೆ. ಪೊಲಿಟಿಕಲ್ ಆಗಿ ಬಿಜೆಪಿಗೆ ಅದರದೇ ಆದ ಇತಿಹಾಸ ಇದೆ, ಕಾಂಗ್ರೆಸ್ಗೆ ಇದೆ, JDS ಗೆ ಇದೆ. ಬಿಟ್ಬಿಡಿ, ನಾವು ಮುಂದಿನ ಸಮಾಜವನ್ನು ಹೇಗೆ ನೋಡ್ಬೇಕಂತ ಮಾಡ್ಬೇಕು. ಇವತ್ತು ನೀವು ಹೇಳಿದ್ರಿ ಈ ಶೈಕ್ಷಣಿಕ ಪ್ರಾರಂಭಿಕದಲ್ಲಿ ಇದು ಬೇಕಿತ್ತ ಅಂತ. ಕೋರ್ಟ್ ಅಲ್ಲಿ ಇರುವಂತ ವಿಷಯ ಬೇಕಿತ್ತ? ಇವತ್ತು ಶಿಕ್ಷಣ, ನಾನು 12 ದಿನ ದಾವಣಗೆರೆಯಲ್ಲಿದ್ದೆ. ಅಲ್ಲಿ ಇರ್ತಕ್ಕಂತ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿಯಲ್ಲಿದೆ? ನಾಳ್ದು ನಾನು ಸದನದಲ್ಲಿ ಆ ಸಬ್ಜೆಕ್ಟ್ ಅನ್ನು ಎತ್ತುವಳಿದ್ದೇನೆ. ಯಾವ ಸ್ಥಿತಿಯಲ್ಲಿದೆ? ಎಲ್ಲಿ ಟೀಚರ್ ಇದ್ದಾರೆ? ಪಾಳು ಬಿದ್ದಿದೆ, ಬೆಂಚ್ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಮೈದಾನ ಇಲ್ಲ. ಅಭಿವೃದ್ಧಿಯನ್ನ ಬಿಟ್ಟು ಕೇವಲ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಷ್ಟು ದೊಡ್ಡ ಒಂದು ಅನ್ಯಾಯವನ್ನ ಈ ಮಕ್ಕಳ ಮೇಲೆ ಹೇರುವಂತದ್ದು, ಅವರ ಭಾವನೆಗೆ ಎಲ್ಲರೂ ಒಟ್ಟಾಗಿ ಬದುಕಬೇಕನ್ನೋ ಆ ಒಂದು ಚಿಂತನೆಯಲ್ಲಿರುವಂತ ಈ ಸಮಾಜದಲ್ಲಿ ನಾವು ಹೇಗೆ ಕಿತ್ತಾಡ್ತೇವ, ಅದೇ ರೀತಿ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ಕೂಡ ಕಿತ್ತಾಡ್ಬೇಕಾ? ಅವರಲ್ಲಿ ಸಮಾನತೆ ಬೇಡವಾ? ನೀನು ಹಿಂದೂ, ನೀನು ಮುಸಲ್ಮಾನ, ನೀನು ಕ್ರಿಶ್ಚಿಯನ್ ಎನ್ನುವ ಭಾವನೆಯನ್ನ ಬಿಂಬಿಸುವಂತ ಒಂದು ವಾತಾವರಣವನ್ನ ನೀವು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತೀರಿ. ಐವನ್ ಡಿಸೋಜ ಅವರು ಇಲ್ಲೇ ಇದ್ದಾರೆ. ಈ ಹಿಜಾಬ್ ಗಲಾಟೆ ಏನಲ್ಲ, ಇದಕ್ಕೊಂದು ಬಹಳ ದೊಡ್ಡ ಚರ್ಚೆನೇ ಆಗ್ಬೇಕಾಗಿದೆ. ಇವತ್ತಿನ ಬಜೆಟ್ ಅನ್ನ ನೀವು ಓಪನ್ ಮಾಡಿ, 26-27 ಬಜೆಟ್ ಯಾವ ರೀತಿ ಇದೆ? ಇದು ಬಜೆಟ್ ಅಲ್ಲಿ ಎಲ್ಲ ಕೂಡ ಇವರು ಹೇಳ್ತಾರೆ ಅಲ್ಪಸಂಖ್ಯಾತರು, ನಾವು ನಮ್ಗೆ ಅಲ್ಪಸಂಖ್ಯಾತರು ಬೇಕು, ಬಹುಸಂಖ್ಯಾತರು, ಎಲ್ಲರೂ ಕೂಡ ಸಮಾನವಾಗಿ ನೋಡ್ಬೇಕು. ನೀವು ಶಿಕ್ಷಣವನ್ನು ಕೊಡುವಾಗ ಎಲ್ಲರೂ ಕೂಡ ಸಮಾನತವಾಗಿ ನೋಡದೆ ಮುಸಲ್ಮಾನರಿಗೆ ಬೇರೆ ಶಿಕ್ಷಣ, ಕ್ರಿಶ್ಚಿಯನ್ ಇಲ್ಲ, ಪುಣ್ಯಕ್ಕೆ ಕ್ರಿಶ್ಚಿಯನ್ ಮತ್ತು ಹಿಂದೂಗಳು ಒಟ್ಟಾಗಿ ಶಿಕ್ಷಣವನ್ನು ಪಡಿತಾ ಇದ್ದೇವೆ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಬೇರೆ ಶಾಲೆ, ಬೇರೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಬೇರೆ, ಪ್ರತಿ ಒಂದನ್ನ ಸಪರೇಟ್ ಮಾಡಿ ನೀವು ಬೇರೆ ಇರಿ ಅನ್ನೋದ ಒಂದು ಮೆಸೇಜ್ ಅನ್ನ ಈ ಸರ್ಕಾರ ಕೊಡುವಂತ ಪ್ರಯತ್ನ ಮಾಡ್ತೇನೆ. ನಾನು ವಿನಂತಿ ಮಾಡೋದು, ಹಿಜಾಬ್ ಏನಲ್ಲ ಸ್ಮಿತಾ ಅವರೇ, ನೀವು ಇನ್ನೊಂದಿನ ಚರ್ಚೆಗೆ ಕರೀರಿ. ಇದಕ್ಕಿಂತ ದೊಡ್ಡ ಹುನ್ನಾರ ಈ ಸಮಾಜದ ಒಂದು ವ್ಯವಸ್ಥೆಯನ್ನ, ಏನು ಸರ್ವ ಜನಾಂಗದ ಶಾಂತಿಯ ತೋಟವನ್ನ, ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಬಹಳ ದೊಡ್ಡ ಷಡ್ಯಂತರ ಈ ಸಮಾಜದಲ್ಲಿ ನಡೀತಾ ಇದೆ. ನಾನು ಮುಸಲ್ಮಾನರನ್ನ ದೂರ್ತಾ ಇಲ್ಲ, ಮುಸಲ್ಮಾನದಲ್ಲಿರ್ತಕ್ಕಂಥ ಒಂದು ವರ್ಗ ಇದಕ್ಕೆ ಬಹಳ ದೊಡ್ಡ ಒತ್ತನ್ನು ಕೊಡ್ತಾ ಇದ್ದೇವೆ. ನಾವು ಇವತ್ತು ಏನ ಹಿಜಾಬ್ ಮಾಡಿದ್ರಂತ ಇಲ್ಲಿ ಮಾತಾಡ್ತೇವೆ, ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಎರಚ್ತೇವೆ. ಇದ್ರ ಹಿಂದೆ ಬಹಳ ದೊಡ್ಡ ಷಡ್ಯಂತರ ಇದೆ. ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ, ನಾನು ಮಾಧ್ಯಮದವರ ಹತ್ರ ಕೇಳುದು, ಸ್ಟಡಿ ಮಾಡಿ, ನನ್ಗೂ ಗೊತ್ತಿದೆ ವಿಷಯಗಳು. ಇವತ್ತು ನಮ್ಮ ಹೆಣ್ಮಕ್ಕಳು, ಅದ್ರಲ್ಲೂ ಕೂಡ ಹೆಣ್ಮಕ್ಕಳು, ನೀವು ಇಮ್ಯಾಜಿನ್ ಮಾಡಿ, ಕೋರ್ಟ್ ಚೀಮಾರಿ ಹಾಕಿತ್ತು ಹಿಜಾಬ್ ಗಲಾಟೆಯಲ್ಲಿ. ಅದ್ರಲ್ಲಿ ಒಂದು ಹೆಣ್ಮಗಳು ಏನಂತ ಟ್ವೀಟ್ ಮಾಡಿದ್ಲು? ಬಾಬರ್ ಮಸೀದಿಯಲ್ಲಿ ಕಟ್ಟಿದೇವಾ, ರಕ್ತದ ಹೊಳೆ ಆದ್ರೂ ಅಡ್ಡಿಲ್ಲ, ಅದನ್ನು ನಾವು ಬೀಳಿಸಿ, ಅದರಲ್ಲಿ ರಾಮ ಮಂದಿರವನ್ನು ಬೀಳಿಸಿ ಪುನಃ ಮಸೀದಿಯನ್ನು ಕಟ್ತೇವೆ ಅನ್ನೋ ಹೇಳಿಕೆಯನ್ನು ಕೊಟ್ರು. ಎಲ್ಲಿ ಹೋಗ್ತಾ ಇದೆ ಸಮಾಜ? ಎಲ್ಲಿ ಹೋಗ್ತಾ ಇದೆ ಸಮಾಜ? ಟ್ವೀಟ್ ಮಾಡಿದ್ಲು ಒಬ್ಳು ಹೆಣ್ಮಗಳು. ಒಂದು ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳ ಗಮನ ಕೂಡ ಬೇರೆ ಕಡೆಗೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ದಿನೇಶ್ ಅವರೇ, ಈಗ ನಾಳೆ ದಿನ ಸ್ಕೂಲ್ ಶುರು ಆಗುತ್ತೆ. ಸ್ಕೂಲು ಕಾಲೇಜ್ ಶುರು ಆದಾಗ ಗೇಟ್ ಅಲ್ಲಿ ಒಬ್ರು ಟೀಚರ್ ಅನ್ನು ಅಥವಾ ಅಲ್ಲಿನ ಸ್ಟಾಫ್ ಅನ್ನ ನಿಲ್ಲಿಸಬೇಕು. ರುದ್ರಾಕ್ಷಿ ಹಾಕಿದಾರಾ, ಓ ದಿಸ್ ಇಸ್ ಅಲೋಡ್, ಸರ್ಕಾರ ಇದಕ್ಕೆ ಅಲೋ ಮಾಡಿದೆ, ಒಳಗ್ ಕಳಿಸಬಹುದು. ಟೋಪಿ ಹಾಕಿದಾರಾ, ಇದಕ್ಕೆ ಸರ್ಕಾರದ ಕಡೆಯಿಂದ ಕರೆಕ್ಟ್ ಆಗಿಲ್ಲಪ್ಪ, ಯೋಚನೆ ಮಾಡ್ಬೇಕು, BO ಕಾಲ್ ಮಾಡಿ ಕ್ಲಾರಿಫಿಕೇಶನ್ ತಗೊಳ್ಳೋಣ. ಹಿಜಾಬ್ ಹಾಕಿದ್ದಾರೆ, ಓಕೆ, ಕೇಸರಿ ಕಲರ್ ಶಾಲಾ ಹಾಕೊಂಬಂದ್ರೆ ಇದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅಲ್ಲ, ಹಿಂಗೆ ಶಿವದಾರ, ಜನಿವಾರ, ಅದರ ಜೊತೆಯಲ್ಲಿ ಹಿಜಾಬ್ಗೆ ಅವಕಾಶ ಅನ್ನೋದು ಬಿಟ್ರೆ ಟೋಪಿ ಹಾಕ್ಬೇಕಾ? ಮುಖ್ಯಮಂತ್ರಿಗಳ ಮುಂದೆನೆ ಚರ್ಚೆ ಆಯ್ತು ಸರ್ ಇವತ್ತು. ಕೇಸರಿ ಶಾಲೆ ಹಾಕ್ಬೇಕಾ? ಮುಖ್ಯಮಂತ್ರಿಗಳ ಮೇಲೆ ಚರ್ಚೆ ಇಲ್ಲ. ಇಲ್ಲ, ಶಾಲೆಯ ಗೇಟ್ ಮುಂದೆ, ಶಾಲೆಯ ಗೇಟ್ ಮುಂದೆ ದಿನೇಶ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಶಶಿಧರ್ ಸರ್ ಉತ್ತರ ಕೊಡ್ಲಿ. ದಿನೇಶ್ ಅವರು ಉತ್ತರ ಕೊಡ್ಲಿ. ಅದಾದ್ಮೇಲೆ ಶಿಕ್ಷಕರು, ನಟರಾಜ್ ಗೌಡ್ರೆ ಮಾತಾಡೋಣ. ದಿನೇಶ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಶಿಕ್ಷಕರಿಗೆ ಏನ್ ತೊಂದರೆ ಆಗುತ್ತೆ ಶಶಿಧರ್ ಸರ್ ಮಾತನಾಡಿ. ಇವತ್ತು ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಏನು ಫೀಸ್ ರೆಗ್ಯುಲೇಷನ್ ಲಾ ಬೇಕು ಕರ್ನಾಟಕಕ್ಕೆ,
ಇವತ್ತು ಲಕ್ಷ ಲಕ್ಷ ಫೀಸ್ಗಳನ್ನ ಎರ್ರ ಬಿರ್ರಿ ಅವ್ರಿಗೆ ಬೇಕಾ ಬಿಟ್ಟು ರೈಸ್ ಮಾಡ್ಕೊತವ್ರೆ. ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿನಲ್ಲಿ ಫೀಸ್ ರೆಗ್ಯುಲೇಷನ್ ಲಾ ತಗೊಬಂದ್ರು. ಅದ್ರ ಜೊತೆಗೆ ಯಾರ್ಯಾರು ಪ್ರೈವೇಟ್ ಏನು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಪ್ರೈವೇಟ್ ಸ್ಕೂಲ್ ಕಟ್ಟವ್ರೆ ಅವ್ರು ಗೌರ್ಮೆಂಟ್ ಇಂದ ಖಂಡಿತ ಪರ್ಮಿಷನ್ ತಗೊಂಡು ಅವ್ರು ಹೇಳಿ ಫೀಸೇ ತಗೋಬೇಕು ಅಂತಾನು ರೂಲ್ಸ್ ತಂದ್ರು. ಇದೆಲ್ಲ ತಂದಂತ ಅರವಿಂದ್ ಕೇಜ್ರಿವಾಲ್ ಮಾದರಿನ ಇವತ್ತು ಇವ್ರು ಯಾರು ತರಕ್ ರೆಡಿ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರೈವೇಟ್ ಸ್ಕೂಲ್ ಓನರ್ಸು ರಾಜಕಾರಣಿಗಳೇ ಕರ್ನಾಟಕದಲ್ಲಿ. ಇದಕ್ಕೆಲ್ಲ ಅವ್ರಿಗೆ ಹೆಂಗ್ ಬೇಕಂಗ್ ಮೇಯ್ಕೋತವ್ರೆ, ಹೆಂಗ್ ಬೇಕಂಗೆ ಲೂಟಿ ಮಾಡ್ತಾವ್ರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಮಧು ಬಂಗಾರಪ್ಪ ಅವ್ರಿಗೆ ತಾಕತ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ, ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯನವ್ರಿಗೂ ತಾಕತ್ ಚಾಲೆಂಜ್ ಇಲ್ಲ. ಅದನ್ನು ನಾನು ಹೇಳ್ತೀನಿ. ಇವತ್ತು ಈ ತರ ಸಮಸ್ಯೆಗಳನ್ನ ತಂದ್ಬಿಟ್ಟು ದಿನೇಶ್ ಸರ್ ವಾಯ್ಸ್ ನೀವು ಇದೆಲ್ಲ ಮಾತಾಡ್ತೀರಾ? ನೀವು ಇವತ್ತು ನಾವು ಪಂಜಾಬ್ ಅಲ್ಲಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ತಂದಿದೀವಪ್ಪ, ಎಮಿನೆನ್ಸ್ ಅಂದ್ಬಿಟ್ಟು 118 ಸ್ಕೂಲ್ಗಳಿಗೆ ಇವತ್ತು 2 ಲಕ್ಷ ಅಪ್ಲಿಕೇಶನ್ ಬಂದಿದೆ. ಏನು ಟೀಚ್ ಮಾಡ್ತಾ ಇದ್ದೀವಿ? AI ಬಗ್ಗೆ ಟೀಚ್ ಮಾಡ್ತಾ ಇದ್ದೀವಿ, ರೋಬೋಟಿಕ್ಸ್ ಟೀಚ್ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ಮೆಂಟ್ ಟೀಚ್ ಮಾಡ್ತಾ ಇದ್ದೀವಿ, ನೀಟು JEE ಕೋರ್ಸ್ ಕೊಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ನೀಟು JEE ಕೋರ್ಸ್ ಕೊಡ್ತಾ ಇದ್ದೀವಿ. ಶಶಿಕುಮಾರ್ ಸರ್ ಬಂದೆ ಇಲ್ಲ ಅಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳಿ. ಎಲ್ಲಾರು ದೊಡ್ಡ ದೊಡ್ಡ ಸ್ಕೂಲ್ಗಳು ಕಟ್ಕೊಂಡು ಲೂಟಿ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ತಾಕತ್ತಿಲ್ಲ. ನಟರಾಜ್ ಗೌಡ್ರೆ, ಇದೇ ಪ್ರಶ್ನೆ ನಿಮಗ್ ವರ್ಗಾವಣೆ ಮಾಡ್ತಿದ್ದೀನಿ. ನೀವೇನಂದ್ರಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ನೊಂದು ಒಂದು ಮಗು ಶಿಕ್ಷಣದಿಂದ ವಂಚಿತವಾದ್ರೂ ಕೂಡ ಅದು ಅಪರಾಧ ಆಗತ್ತೆ. ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು. ದಿನೇಶ್ ಅವ್ರು ಹೇಳ್ದಂಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲೂಟಿ ಮಾಡ್ತಿದ್ದಾರೆ ಸರ್. ಎಷ್ಟು ಜನ ಮಧ್ಯಮ ವರ್ಗದವರು ಹಾಗೆ ಬಡ ವರ್ಗದ ಮಕ್ಕಳು ಪ್ರೈವೇಟ್ ಸ್ಕೂಲ್ ನ ಎಜುಕೇಶನ್ ಅಫೋರ್ಡ್ ಮಾಡ್ದಲೆ ಕಣ್ಣೀರ್ ಹಾಕ್ತಿದ್ದಾರೆ ಪೇರೆಂಟ್ಸು. ಆ ಮಕ್ಕಳು ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಪಾಪ ಆ ಮಕ್ಕಳ ಖಿನ್ನತೆ, ಆ ಮಕ್ಕಳ ಬೇಸರ, ಆ ಮಕ್ಕಳ ಭಾವನೆ ಯಾವ ಸರ್ಕಾರಕ್ಕೂ ಈಗ ಖಾಸಗಿ ಶಾಲೆಗಳಲ್ಲಿ ಯಾವ ಶಿಕ್ಷಣದ ಉನ್ನತ ಗುಣಮಟ್ಟ ಇದೆ ಅದು ಸರ್ಕಾರಿ ಶಾಲೆಗಳಲ್ಲೂ ಬರಬೇಕು ಅಂತಾನೆ ಸುಮಾರು 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಮಾಡಿ 3,900 ಕೋಟಿ ರೂಪಾಯಿ ಖರ್ಚು ಮಾಡಿ 1ನೇ ತರಗತಿಯಿಂದನೇ ಅವ್ರಿಗೂ ಇಂಗ್ಲಿಷನ್ನ ಕಲಿಸಿ, ಅವ್ರಿಗೂ AI ಟೆಕ್ನಾಲಜಿ ಕಲಿಸಿ, ಅವ್ರಿಗೂ ರೋಬೋಟಿಕ್ಸ್ನ ಕಲಿಸಿ ಕರ್ನಾಟಕದಲ್ಲಿ ಮಕ್ಕಳು ಉದ್ಧಾರ ಆಗಬೇಕು, ಯಾವ ಮಕ್ಕಳು ಕೂಡ ಶಿಕ್ಷಣ ಕ್ವಾಲಿಟಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈಗ ಅದಕ್ಕೆ ಮುಂಚೆ ನಾವು ಮಾಡಿದ್ವಿ 2009ರಲ್ಲಿ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ RTE ಅಂತ ಮಾಡಿ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಎಂತಹ ಕ್ವಾಲಿಟಿ ಎಂತಹ ದೊಡ್ಡ ಶಾಲೆ ಇದ್ರು ಕೂಡ ಅವರಲ್ಲಿ ಸೇರ್ತಾರೆ ಮಕ್ಕಳು 25% ಮಕ್ಕಳು ಬಡವರು